ವಿಶ್ವದ ಅತ್ಯಂತ ಪ್ರಮುಖ ಇಂಧನ ಮಾರ್ಗಗಳಲ್ಲಿ ಒಂದಾದಂತಹ ಹಾರ್ಮುಜ್ ಜಲಸಂಧಿ ಸುತ್ತ ಉದ್ಭವಿಸಿರುವಂತಹ ಉದ್ವಿಗ್ನತೆ ಜಾಗತಿಕ ಆತಂಕಕ್ಕೆ ಕಾರಣವಾಗಿದೆ. ಈ ಜಲಸಂಧಿ ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟಿರೋದ್ರಿಂದ ಈಗ ಜಾಗತಿಕ ಇಂಧನ ಪೂರೈಕೆ ಮೇಲೆ ಗಂಭೀರ ಪರಿಣಾಮ ಉಂಟಾಗಿದೆ. ಮೊದಲಿಗೆ ಇರಾನ್ ತೆಗೆದುಕೊಂಡಂತಹ ಕ್ರಮ ಮತ್ತು ನಂತರ ಅಮೆರಿಕ ಕೈಗೊಂಡಂತಹ ಪ್ರತಿಕ್ರಿಯಾತ್ಮಕ ನಿರ್ಬಂಧಗಳು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಪರಿಸ್ಥಿತಿಯನ್ನ ಮತ್ತಷ್ಟು ತೀವ್ರಗೊಳಿಸಿವೆ. ಈಗ ಇದರಿಂದ ತೈಲ ಸಾಗಣೆ ವ್ಯತ್ಯಯಗೊಂಡು ಜಾಗತಿಕ ಮಾರುಕಟ್ಟೆಯಲ್ಲಿ ಈಗ ಅಸ್ಥಿರತೆ ಹೆಚ್ಚಾಗಿದ್ದು, ಈ ಬಿಕ್ಕಟ್ಟಿನ ನಡುವೆ ಈಗ 30ಕ್ಕೂ ಹೆಚ್ಚು ದೇಶಗಳ ಸೈನಿಕ ಯೋಜಕರು ಲಂಡನ್ನಲ್ಲಿ 2 ದಿನಗಳ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಪುನಃ ತೆರೆಯುವುದು ಮತ್ತು ಸಮುದ್ರ ಸಂಚಾರವನ್ನ ಸುರಕ್ಷಿತಗೊಳಿಸುವುದು ಈ ಸಭೆಯ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಈ ಸಭೆಯ ಯುನೈಟೆಡ್ ಕಿಂಗ್ಡಮ್ ನೇತೃತ್ವ ವಹಿಸಿದ್ದು ಈಗ ಅದರ ರಕ್ಷಣಾ ಸಚಿವಾಲಯದ ಮುಂದಾಳತ್ವದಲ್ಲಿ ನಡೀತಾ ಇದೆ. ಇನ್ನು ರಾಜತಾಂತ್ರಿಕ ಒಮ್ಮತವನ್ನ ಸಂಘಟಿತಂತಹ ಸೈನಿಕ ಕಾರ್ಯತಂತ್ರವಾಗಿ ಈಗ ಪರಿವರ್ತಿಸುವುದು ಇದರ ಗುರಿಯಾಗಿದೆ. ಈ ಕಾರ್ಯಾಚರಣೆಗೆ ಫ್ರಾನ್ಸ್ ಸಹ ಪ್ರಮುಖ ಪಾತ್ರವನ್ನ ವಹಿಸಿದೆ. ಈಗಾಗಲೇ 30ಕ್ಕೂ ಹೆಚ್ಚು ದೇಶಗಳು ಹಡಗುಗಳ ರಕ್ಷಣೆಗೆ ಸೇರುವಂತಹ ಆಸಕ್ತಿಯನ್ನ ತೋರಿವೆ. ಕಳೆದ ವಾರ ನಡೆದಂತಹ ವರ್ಚುವಲ್ ಸಭೆಯಲ್ಲಿ ಯುರೋಪ್, ಏಷ್ಯಾ ಮತ್ತು ಮಧ್ಯಪ್ರಾಚ್ಯದ ಸುಮಾರು 50 ದೇಶಗಳು ಭಾಗವಹಿಸಿದ್ವು. ಇದೇ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾಷಿಂಗ್ಟನ್ಗೆ ಮಿತ್ರ ರಾಷ್ಟ್ರಗಳ ಸಹಾಯ ಅಗತ್ಯ ಇಲ್ಲ ಅಂತ ಹೇಳಿದ ಬಳಿಕ ಈ ಕಾರ್ಯಾಚರಣೆ ಇನ್ನಷ್ಟು ಬಹುರಾಷ್ಟ್ರೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಯುಕೆ ರಕ್ಷಣಾ ಕಾರ್ಯದರ್ಶಿ ಜಾನ್ ಹೀಲಿ ಅವರ ಪ್ರಕಾರ ಈಗ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ಸ್ವಾತಂತ್ರ್ಯವನ್ನ ಕಾಪಾಡುವುದು ಮತ್ತು ಶಾಶ್ವತ ಕದನ ವಿರಾಮಕ್ಕೆ ಬೆಂಬಲವನ್ನ ನೀಡುವುದು ನಮ್ಮ ಗುರಿ ಅಂತ ಹೇಳಿದ್ದಾರೆ.